ಇವತ್ತಂತೂ ಒಂದು ಇಂಟ್ರೆಸ್ಟಿಂಗು ಸೂಪರ್ ಡೂಪರ್ ಆಗಿರೋ ಒಂದು ಟಾಪಿಕ್ ತಂದಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಸೊ ಹೆಣ್ಮಕ್ಳಿಗೆ ಇದು ಅಂದರೆ ಪಂಚಪ್ರಾಣ ಅಲ್ವಾ. ಸೊ ಇದನ್ನು ಯಾವುದೇ ಪ್ರೊಮೋ ಅಲ್ಲ, ಯಾವುದೇ ಬ್ರ್ಯಾಂಡ್ನ ನಾನು ಪ್ರಮೋಟು ಮಾಡ್ತಿಲ್ಲ. ನಾನು ತೊಗೊಂಡಿರೋ ಚಿನ್ನ ಭೀಮಾಸಿಂದ ನಾನು ಇಯರಿಂಗ್ ತೊಗೊಂಡೆ. ಅದು ನಾನು ಯಾವ ರೀತಿ ಇಯರಿಂಗ್ ತೊಗೊಳ್ತೀನಿ, ಯಾವ್ಯಾವ ಐಡಿಯಾಸ್ ಇಟ್ಕೊಂಡು ತೊಗೊಳ್ತೀನಿ, ಇದೇನಾದ್ರು 24 ಕ್ಯಾರೆಟ್ ಗೋಲ್ಡಾ, 18 ಕ್ಯಾರೆಟ್ ಗೋಲ್ಡಾ, 20 ಕ್ಯಾರೆಟ್ ಗೋಲ್ಡಾ ಅನ್ನೋದ ಸಂಪೂರ್ಣ ಮಾಹಿತಿ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಸೊ ಎಲ್ಲರಿಗೂ ಗೊತ್ತಿದ್ದಂಗೆ ಇದು ಭೀಮಾಸಲ್ಲಿ ನಾನು ರೀಸೆಂಟಾಗಿ ಒಂದು ಇಯರಿಂಗ್ ಪರ್ಚೇಸ್ ಮಾಡಿದೆ. ನಾನು ಭೀಮಾಸ್ನ ಪ್ರಮೋಟ್ ಮಾಡ್ತಿಲ್ಲ, ಮತ್ತೆ ಹೇಳ್ತಿದ್ದೀನಿ, ಇದು ಯಾವ ಪ್ರಮೋಷನ್ ವೀಡಿಯೋ ಅಲ್ಲ. ಸೊ ಒಬ್ಬರು ಇವಾಗ ಒಂದು ಹೆಣ್ಮಕ್ಳಿಗೆ ಅಂದರೆ ಯೂಶ್ವಲಿ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದರೆ ಒಡವೆ ಅಂದರೆ ಪಂಚಪ್ರಾಣ. ಸೊ ಆ ನಿಟ್ಟಿನಲ್ಲಿ ನಾನು ತೊಗೊಂಡಿರೋದು ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಯಾವ್ಯಾವ ಒಡವೆ ತೊಗೊಂಡಿದ್ದೀನೋ, ಯಾವ ರೀತಿ ನಾನು ತೊಗೊಳ್ತೀನಿ ಅಂತ ಹೋಗಿದ ತಕ್ಷಣ ಇದು ಚೆನ್ನಾಗಿದೆ ಅಂತ ನೋಡಿ ತೊಗೊಳ್ಳೋದಲ್ಲ. ಸೊ ಚೆನ್ನಾಗಿರೋದು ತೊಗೊಳ್ತೀವಿ, ಅದು ಬೇರೆ ವಿಷಯ ಆಗುತ್ತೆ, ಸೆಕೆಂಡ್ ಲೆವೆಲ್ ಆಗುತ್ತೆ. ಫಸ್ಟ್ ಲೆವೆಲ್ ನಾನು ಏನು ನೋಡ್ತೀನಿ ಅನ್ನೋದು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋಗೆ ಪ್ರತಿಯೊಬ್ಬರಿಗೂ ವೆಲ್ಕಮ್ ಮಾಡ್ತಾ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಸೊ ನಾನು ಈ ಒಡವೆನ ಯಾವ ರೀತಿ ಸೆಲೆಕ್ಟ್ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದ್ಸಲ ಕ್ಲೋಸಪ್ ವ್ಯೂ ತೋರಿಸ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್. ಇದು ಭೀಮಾಸಲ್ಲಿ ತೊಗೊಂಡಿರೋದು ನೋಡಿ. ಇದು ಒಂದು ಲಕ್ಷ್ಮಿ. ಒಂದು ಸೆಕೆಂಡ್ ಅದನ್ನು ಕ್ಲೋಸಪ್ ವ್ಯೂ ತೋರಿಸ್ತೀನಿ ನಿಮಗೆ. ಲಕ್ಷ್ಮಿ ಕಾಸು, ಕೆಂಪು ಕಲ್ಲು, ಮಧ್ಯ ಲಕ್ಷ್ಮಿ ಇದೆ, ಚಿನ್ನ ಇದೆ, ಕೆಂಪಿದೆ, ಕೆಂಪು ಕಲ್ಲಿದೆ, ಮುತ್ತಿಂದಿದೆ. ಓಕೆನಾ. ಸೊ ಯಾಕೆ ಇದು ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇದು ಯಾವುದೇ ಒಡವೆ ಅನ್ಬಾಕ್ಸಿಂಗ್ ಮಾಡ್ತಾ ಇಲ್ಲ ನಾನು. ಕೆಲವು ವಿಷಯಗಳು ಸೂಕ್ಷ್ಮವಾಗಿ ನಾನು ನೋಟ್ ಮಾಡಿಟ್ಕೊಂಡು ತೊಗೊಳ್ತೀನಿ ಒಡವೆಗಳು. ಆ ನಿಟ್ಟಿನಲ್ಲಿ ಇವತ್ತು ನಾನು ನಿಮ್ಮ ಜೊತೆ ಯಾವುದು ನೋಟ್ ಮಾಡಿ ಹೇಳ್ತಿದ್ದೀನಿ ಅಂತ ನಾನು ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇವತ್ತಿನ ವೀಡಿಯೋಗೆ ಫ್ರೆಂಡ್ಸ್. ಇವಾಗ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಚಿನ್ನ ಕೊಳ್ಳುವ ಮುನ್ನ ಅಂದರೆ ಬಿಫೋರ್ ಯು ಬೈ ದ ಗೋಲ್ಡ್ ಏನೇನು ನಾವು ನೋಡ್ತೀವಿ ಅಂತ. ನಾವು ಯೂಶ್ವಲಿ ಏನು ನೋಡ್ತೀವಿ, 24 ಕ್ಯಾರೆಟ್ ಗೋಲ್ಡ್ ಇದೆಯಾ ಅಂತ ನೋಡ್ತೀವಿ. ನಾವು ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ಇನ್ ರಿಯಾಲಿಟಿ 24 ಕ್ಯಾರೆಟು ಪ್ಯೂರ್ ಗೋಲ್ಡು ನಾವು ಯಾವತ್ತೂ ತೊಗೊಳಕ್ಕಾಗಲ್ಲ. ಯಾಕೆಂದರೆ ಅದು ತುಂಬ ಸಾಫ್ಟಾಗಿರುತ್ತೆ, ತುಂಬ ಮೃದುವಾಗಿರುತ್ತೆ, ವೆರಿ ಸಾಫ್ಟ್ ಆ್ಯಂಡ್ ಡೆಲಿಕೇಟ್ ಅದು. ಸೊ ನಾವು ಯೂಶ್ವಲಿ ನಾವು ತೊಗೊಳ್ಳೋದು 22 ಕ್ಯಾರೆಟ್ ಗೋಲ್ಡ್. 22 ಕ್ಯಾರೆಟ್ ಗೋಲ್ಡಲ್ಲಿ ಏನಾಗುತ್ತೆ ಅಂದರೆ 91% ಅಂದರೆ ಅಷ್ಟು ಪರ್ಸೆಂಟು ನಮಗೆ ಗೋಲ್ಡ್ ಇರುತ್ತೆ. ಮಿಕ್ಕಿದು 8% ನಮಗೆ ಡಿಫ್ರೆಂಟ್ ಮೆಟಲ್ ಆ್ಯಡ್ ಮಾಡಿರ್ತಾರೆ. ಡಿಫ್ರೆಂಟ್ ಮೆಟಲ್, ಐದರ್ ಇಟ್ ಕ್ಯಾನ್ ಬಿ ಮೆಟಲ್ ಆರ್ ಎ ಕಾಪರ್ ಆಗಿರುತ್ತೆ. ಸೊ ಯೂಶ್ವಲಿ ಗೋಲ್ಡ್ ಅಂತ ಅಂದರೆ ಅದು 24 ಕ್ಯಾರೆಟೇ ಗೋಲ್ಡ್ ಆಗಬೇಕು, 24 ಕ್ಯಾರೆಟೇ ಒರಿಜಿನಲು, ಹಾಗೆ ಹಿಂಗೆ ಅಂದ್ಕೊಳ್ತಾರೆ. ನೋ, 22 ಕ್ಯಾರೆಟಲ್ಲೂ ಅಷ್ಟೇ ನಮಗೆ 91.6%, ಅದೇ 916 ಹಾಲ್ಮಾರ್ಕ್ ಕೇಳಿದ್ದೀರಲ್ಲ. ಸೊ ಆ ನಿಟ್ಟಿನಲ್ಲಿ 91% ನಿಮ್ಗೆ ಗೋಲ್ಡ್ ಇರುತ್ತೆ, 8% ಡಿಫ್ರೆಂಟ್ ಮೆಟಲ್ ಆ್ಯಡ್ ಆಗಿರುತ್ತೆ. ಲೈಕ್ ಐದರ್ ಇಟ್ ಕ್ಯಾನ್ ಬಿ ಎ ಸ್ಟೀಲ್ ಆರ್ ಎ ಕಾಪರ್. ನೆಕ್ಸ್ಟು ಇವಾಗ 24 ಕ್ಯಾರೆಟ್ ಆಯಿತು, ನೆಕ್ಸ್ಟ್ 22 ಕ್ಯಾರೆಟ್ ಆಯಿತು, ನೆಕ್ಸ್ಟ್ 20 ಕ್ಯಾರೆಟ್ ಬಂದ್ಬಿಟ್ಟು ನಮಗೆ 83.3% ಇರುತ್ತೆ ಚಿನ್ನ. ಅದರಲ್ಲೂ ಅಷ್ಟೇ 80% ಇದಿರುತ್ತೆ, ಮತ್ತು 3 ರಿಮೈನಿಂಗ್ ಪರ್ಸೆಂಟು ಸ್ಟೀಲ್ ಆರ್ ಎ ಕಾಪರ್ ಇರುತ್ತೆ. ಅದರ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ನಮಗೆ 18 ಕ್ಯಾರೆಟ್ ಬರುತ್ತೆ, 18.0 ಕ್ಯಾರೆಟ್. ಅದರಲ್ಲೂ ಅಷ್ಟೇ 75% ತೊಗೊಂಡಾಗ 75% ಅಷ್ಟು ನಮಗೆ ಚಿನ್ನ ಇರುತ್ತೆ ಅದರಲ್ಲಿ. ಓಕೆನಾ. ಅದರಲ್ಲಿ 25% ಬಂದುಬಿಟ್ಟು ರಿಮೈನಿಂಗ್ ಗೋಲ್ಡ್ ಎಲ್ಲ ಇರುತ್ತೆ, ಅಂದರೆ ಮೆಟಲ್ಸ್ ಇರುತ್ತೆ. 25% ರಿಮೈನಿಂಗ್ ಮೆಟಲ್ಸ್ ಆ್ಯಡ್ ಮಾಡ್ತಾರೆ. ಇಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ ಫ್ರೆಂಡ್ಸ್ ಅದಕ್ಕೆ. ಅಂದರೆ 22 ನಮ್ಗೆ ಯೂಶ್ವಲಿ 22 ಕ್ಯಾರೆಟು ಡಿವೈಡೆಡ್ ಬೈ 24 ಕ್ಯಾರೆಟು ಇಂಟು 100 ಅದು ಮಾಡಿದಾಗ ನಿಮಗೆ 91.6 ಅಂದರೆ 916 ಹಾಲ್ಮಾರ್ಕ್ ಗೋಲ್ಡ್ ಕೇಳಿದ್ದೀರಾ. ಇದಕ್ಕೊಂದು ಇದು ಬರುತ್ತೆ. ಇವಾಗ ಆ್ಯಕ್ಚುಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಎಲ್ಲದಕ್ಕೂ ಒಂದು ರೂಲ್ಸ್ ತೊಗೊಂಬಂದಿದ್ದಾರೆ, 9.6 ಅಂತ ನೋಡಿ. ಆ ಸಿಂಬಲು ಈ ಥರ ಬರುತ್ತೆ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು. ಇದುಗ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಮೇಡ್ ಒನ್ ರೂಲ್ ಅದಕ್ಕೆ ನೋಡಿ, ಈ ಥರ ಬರುತ್ತೆ ಸಿಂಬಲು. ಈ ಥರ ಇದ್ದರೆ ಹಾಲ್ಮಾರ್ಕ್ ಗೋಲ್ಡ್ ಅಂತ ಹೇಳ್ತೀವಿ. ಅಂದರೆ ಅದು BIS ಅಂತಾರೆ, ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ. ನೋಡಿ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು, ಚೂರು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಇಲ್ಲಿದೆ. ಇಲ್ಲಿದೆ ನೋಡಿ. ನಾವು ಮತ್ತೆ ನೋಡಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀವಿ ನೋಡಿ. ಚಿಕ್ಕದಾಗಿರುತ್ತೆ. ಸೊ ಒರ್ಜಿನಲ್ 2 ಇದರಲ್ಲೂ ಇರುತ್ತೆ ಅದು. ಆ್ಯಕ್ಚುಲಿ ಇದ್ದರೆ ಇದು ಒರ್ಜಿನಲ್ ಬಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ. ಅದು ಬಂದ್ಬಿಟ್ಟು 22 ಕ್ಯಾರೆಟ್ ಇದೆ ಅದು. ಓಕೆನಾ. ಸೊ 1 ಕ್ಯಾರೆಟ್ ಅಂದರೆ 1 ಗ್ರಾಮ್ ಚಿನ್ನ ಬಂದುಬಿಟ್ಟು ಇವಾಗ ಲೆಕ್ಕ ನೋಡೋಕ್ಕೋದ್ರೆ 7,160 ರೂಪಾಯಿ ಇದೆ. ಸೊ ನಾವು ಬರೀ ಚಿನ್ನ ತೊಗೊಳೋಕ್ಕೆ ಬರೀ ಇಷ್ಟು ಕೊಟ್ಬಿಟ್ರೆ ಮುಗೀತು ಅಂತಿಲ್ಲ, ಇದು ಎಷ್ಟು ಗ್ರಾಮ್ಸ್ ಇದೆ ಅಂತ ಚೆಕ್ ಮಾಡ್ತಾರೆ ಇದು. ಓಕೆನಾ ಫ್ರೆಂಡ್ಸ್. ಇವಾಗ 1 ಗ್ರಾಮು 7,160
160 ರೂಪಾಯಿ 1 ಗ್ರಾಮ್ಗೆ. ಅದಕ್ಕೆ ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ. ಮೇಕಿಂಗ್ ಚಾರ್ಜಸ್ ಅಂದರೆ ಏನಿರುತ್ತೆ, 4%ಇಂದ 20% ಮೇಕಿಂಗ್ ಚಾರ್ಜ್ ಹಾಕ್ತಾರೆ. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ವೇಸ್ಟೇಜ್ ಬೇರೆ ಇರುತ್ತೆ, ಅದೊಂದು 5-7%. ಒಂದು ಚಿನ್ನ ತೊಗೊಳ್ಬೇಕಾದ್ರೆ ಬರೀ ಅದನ್ನು ಕೊಂಡ್ಕೊಳ್ಳೋದು, ಅದು ತೂಕ ಎಷ್ಟು ಅಂತಲ್ಲ, ಅದ್ರ ವೇಸ್ಟೇಜು, ಅದಕ್ಕೆ GST ಮತ್ತು ಅದ್ರ ಮೇಕಿಂಗ್ ಚಾರ್ಜು, ಅದರಲ್ಲೂ ಅಕಸ್ಮಾತ್ ಇದು ನೆಕ್ಸ್ಟು ಇನ್ನೊಂದು ಲೆವೆಲ್ಗೆ ಹೇಳ್ತೀನಿ ಏನಾಗುತ್ತೆ ಅಂತ. ಈ ಥರ ಒಡವೆ ತಗೊಂಡಾಗ ನೆಕ್ಸ್ಟು ಇನ್ನೊಂದು ಲೆವೆಲ್ ಹೇಳ್ತೀನಿ ಏನು ಅಂತ. ಎಲ್ಲ ಕೊಡಬೇಕಾದ್ರೆ ಓಕೆನಾ. ಸಪೋಸು ಇವಾಗ ನಾನು ಇದನ್ನು ತೊಗೊಂಡು ಒಂದು 5 ವರ್ಷ ಆಯಿತು, ಓಕೆನಾ. ಇವಾಗಿನ ಅಂದರೆ ಇವಾಗ ನಾನು ಅಕಸ್ಮಾತ್ 10 ಗ್ರಾಮ್ ಚಿನ್ನ ತೊಗೊಂಡ್ರೆ 71,000 ಆಗುತ್ತೆ ಈಗಿನ ರೇಟ್ಗೆ. ಮುಂಚೆ ಎಲ್ಲ ಅದೇ ಚಿನ್ನನ ಇವಾಗ ಒಂದು 10 ಗ್ರಾಮ್ ತೊಗೊಳ್ಬೇಕಂದ್ರೆ ನಾನು 71,600 ರೂಪಾಯಿ ಆಗುತ್ತೆ. ಚಿನ್ನ ತೊಗೊಳಕ್ಕೆ ಮುಂಚೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ನಾವು ನೋಡಬೇಕು ಅಂದರೆ 22 ಕ್ಯಾರೆಟ್ ಗೋಲ್ಡಾ ಅಂತ ನೋಡಬೇಕು. ಹಾಲ್ಮಾರ್ಕ್ ಸಿಂಬಲ್, ನಾನು ಹೇಳಿದ್ನಲ್ಲ ಸೆಂಟ್ರಲ್ ಗೌರ್ಮೆಂಟ್ದು ಸ್ಟ್ಯಾಂಡರ್ಡ್ ಒಂದಿದೆ ಅಂತ, ಬ್ಯೂರೋ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ, ಅದನ್ನು ನೋಡಬೇಕು. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ನೋಡಬೇಕು. ಆಮೇಲೆ ಟ್ಯಾಕ್ಸ್ ಇನ್ವಾಯ್ಸ್ ತೊಗೊಳ್ಬೇಕು. ಯಾಕೆ ಟ್ಯಾಕ್ಸ್ ಅಂದರೆ ಕಂಪ್ಯೂಟರೈಸ್ಡ್ ಬಿಲ್ ಬೇಕು. ಯಾಕೆ ಅಂದರೆ ನಾಳೆ ಒಂದಿನ ನಿಮ್ಮ ಒಡವೆ ಕಳೆದೋಯ್ತು, ನಂಬರ್ 1. ಅಕಸ್ಮಾತ್ ನಿಮ್ಮ ಕಷ್ಟದ ಕಾಲದಲ್ಲಿ ಒಡವೆನ ಇಡಬೇಕು, ಆಗೆಲ್ಲ ನಮಗೆ ಅನುಕೂಲಕ್ಕೆ ಬರೋದೇ ಈ ಟ್ಯಾಕ್ಸ್ ಇನ್ವಾಯ್ಸ್, ಕಂಪ್ಯೂಟರೈಸ್ಡ್ ಇನ್ವಾಯ್ಸ್ ಅಂದರೆ ಬಿಲ್ಲು ನಾವು ಬೇಕಾಗಿರೋದು. ಅದರಲ್ಲಿ ಕ್ವಾಲಿಟಿ, ಕ್ವಾಂಟಿಟಿ, ಗ್ರಾಮು, ಅಮೌಂಟು, ಡೇಟಾ ಅಂದರೆ ವೇಸ್ಟೇಜು, GST ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತಾರೆ ಟ್ಯಾಕ್ಸ್ ಇನ್ವಾಯ್ಸಲ್ಲಿ ಅಲ್ವಾ. ಅದು ಬೇಕೇ ಬೇಕು. ಅಂದರೆ ಫ್ಯೂಚರಲ್ಲಿ ನಿಮ್ಗೆ ಏನಾದ್ರು ಒಡವೆ ಕಳೆದೋದಾಗ ಆ ಬಿಲ್ಲಿದ್ರೆ ಸಾಕು ಅಂತ ಪೊಲೀಸವ್ರು ಕೇಳಿರ್ಬೋದು, ಅಥವಾ ಒಂದು ಕಡೆ ನಾವು ಅಡ ಇಡಕ್ಕೆ ಹೋದಾಗ ಕಷ್ಟದ ಕಾಲದಲ್ಲಿ, ಆವಾಗ ಟ್ಯಾಕ್ಸ್ ಇನ್ವಾಯ್ಸು ನಾವು ತೋರಿಸ್ಬೋದು ಅವ್ರಿಗೆ, ನಮ್ಮ ಹತ್ರ ಇದಿದೆ, ಪ್ರೂಫ್ ಇದೆ ಅಂತ. ಮತ್ತು ಚಿನ್ನನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇವಾಗ ನಾನು ಇದೆಷ್ಟು ಗ್ರಾಮ್ ಅಪ್ಪ, 10 ಗ್ರಾಮ್ ಇದೆ, 10 ಗ್ರಾಮ್ ಅಷ್ಟೇ, 10 ಗ್ರಾಮ್. ಇವಾಗ ಒಂದು ಕೆಲಸ ಮಾಡೋಣ, ಇವಾಗ 600 ರೂಪಾಯಿ ಗ್ರಾಮ್ ಅಂತ ಇಟ್ಕೊಳ್ಳೋಣ, ಓಕೆನಾ. 10 ಗ್ರಾಮ್ ಇದೆ, ಇದು ಎಷ್ಟಾಯಿತು, 6,000 ರೂಪಾಯಿ. ಅಷ್ಟೇ ಅಲ್ಲ, 6,000 ರೂಪಾಯಿ ಜೊತೆ ಇನ್ನೂ ಎಷ್ಟೆಷ್ಟೋ ಬರುತ್ತೆ ಅದ್ರ ಹಿಂದೆ, ಆಯಿತಾ. ಈಗ ರೇಟ್ ನೋಡೋಕೆ ಹೋದಾಗ ನಿಮಗೆ ಪರ್ ಗ್ರಾಮ್ 7,161. ಇದೊಂದು 10 ಗ್ರಾಮ್ ಇದೆ ಅಂತ ಇಟ್ಕೊಳ್ಳಿ. 10 ಗ್ರಾಮ್ ಇದ್ದರೆ 71,600 ಆಯಿತು. ವೇಸ್ಟೇಜ್ ಹಾಕ್ತಾರೆ 5%, ಮೇಕಿಂಗ್ ಚಾರ್ಜ್ 12%, 3% GST, ಟೋಟಲ್ ನಿಮ್ಗೆ 20% ಆಯಿತು. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಇದು 71,000 ಆಯ್ತಲ್ಲ ಈ 10 ಗ್ರಾಮ್ ಚಿನ್ನ, ಡಿವೈಡೆಡ್ ಬೈ 20%, ಇಷ್ಟು ಬಂತಾ. ಸೊ 71 ಪ್ಲಸ್ ಇದೆರಡೂ ಸೇರಿಸ್ತಾರೆ, ಗೋಲ್ಡ್, ಪ್ಯೂರ್ ಗೋಲ್ಡು ಪ್ಲಸ್ ಎಕ್ಸ್ಟ್ರಾ ಚಾರ್ಜು. ಅಕಸ್ಮಾತ್ ಇದು ಟೋಟಲಾಗಿ ನಿಮಗೆ 85,920 ರೂಪಾಯಿ ಟೋಟಲ್ ಬಿಲ್ಲಿದು. ಅದೇ ಇವಾಗ ನೀವು ಇದೇನಾರು ಅಡ ಇಡಕ್ಕೆ ಹೋದಾಗ ಏನು ಮಾಡ್ತಾರೆ ಗೊತ್ತಾ, ಇದರಲ್ಲಿ ಕಲ್ಲು, ಮುತ್ತು ಇದೆಲ್ಲ ಇದೆ ಅಂತ ಕಟ್ ಮಾಡಿಬಿಟ್ಟು ನಿಮಗೆ ಬರೀ 71,000ನೇ ಅವ್ರು ತೊಗೊಳ್ಳೋದು. ಸ್ಟೋನ್ಸು, ಮುತ್ತುದೆಲ್ಲ ಅವ್ರು ತೊಗೊಳ್ಳೋಲ್ಲ ಇದೇನಾರು ಒಡವೆ ಇಟ್ಟಾಗ. ಬಟ್ ನೀವು ಕೊಂಡ್ಕೊಳ್ಬೇಕಾದ್ರೆ ಪೂರಾ ನೀವು ಕಟ್ಟಬೇಕು, 85,920 ರೂಪಾಯಿ ಕಟ್ಟಬೇಕು. ಅರ್ಥ ಆಯ್ತಾ. ಕೊಂಡ್ಕೊಳ್ಳೋವಾಗ ಪೂರಾ ಕೊಟ್ಟು ಕೊಂಡ್ಕೊಬೇಕು. ಅದೇ ನೀವು ಇದನ್ನು ಪ್ಲಜ್ ಮಾಡಬೇಕಾದ್ರೆ, ಅಡ ಇಡಬೇಕಾದ್ರೆ ನಿಮಗೆ ಇದನ್ನು ಕಟ್ ಮಾಡ್ತಾನೆ, ಸ್ಟೋನ್ಸ್ದು ಕಟ್ ಮಾಡ್ತಾನೆ, ಇದು ಕಟ್ ಮಾಡಿಬಿಟ್ಟು ನಿಮಗೆ ನಿಮ್ಮ ಕೈಗೆ ಕೊಡೋದೇ 71,000. ಕೊಂಡುವಾಗ ನೀವು ಫುಲ್ ಕೊಡಬೇಕು. ಅರ್ಥ ಆಯ್ತಲ್ಲ ನಿಮಗೆ ಕಾನ್ಸೆಪ್ಟ್. ಇದು ಹೇಳೋದು ಸಿಂಪಲ್ ಆಗಿದ್ದರೆ, ಈ ಥರ ಕಲ್ಲಿಂದು ಮುತ್ತಿಂದೆಲ್ಲ ಕಷ್ಟದ ಕಾಲದಲ್ಲಿ ಇಡೋಕ್ಕಾಗಲ್ಲ. ಚಿನ್ನದಂದ್ರೆ ಗಟ್ಟಿ ಅಂತಲೇ ಹೇಳ್ತೀವಿ. ಅಕಸ್ಮಾತ್ ಬೈಯಿಂಗ್ ಗೋಲ್ಡ್ ಕಾಯಿನ್ಸ್ನ ತೊಗೊಬೋದು, ಗೋಲ್ಡ್ ಬಿಸ್ಕೆಟ್ನ ತೊಗೊಬೋದು. ಅದರಲ್ಲಿ ನಿಮಗೆ ವೇಸ್ಟೇಜಸ್ಸು ಕಮ್ಮಿ ಬೀಳುತ್ತೆ, ಲೆಸ್ ಮೇಕಿಂಗ್ ಚಾರ್ಜು ಇರುತ್ತೆ ಅದರಲ್ಲಿ. ಆ GST ಮಾತ್ರ ಕಂಪಲ್ಸರಿ ಕೊಡಲೇಬೇಕು. GST ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಟ್ಯಾಕ್ಸ್ ಕಟ್ಟಲೇಬೇಕು. ನೀವು ಯಾವುದೇ ಫಾರ್ಮ್ ಆಫ್ ಚಿನ್ನ ತೊಗೊಂಡ್ರು ಟ್ಯಾಕ್ಸ್ ಅಂತೂ ಅದರ, ಬಟ್ ವೇಸ್ಟೇಜ್ನ ಅವಾಯ್ಡ್ ಮಾಡ್ಬೋದು. ಸೊ ಬರೀ ಚಿನ್ನದ ಒಡವೆ ತೊಗೊಂಡ್ರೆ ಬೆಟರು. ನೆಕ್ಸ್ಟು 24 ಪ್ಯೂರ್ ಕ್ಯಾರೆಟ್ ಗೋಲ್ಡು ನಿಮ್ಗೇನಾದ್ರು ಬೇಕು, ನಾವು ತೊಗೊಳ್ಬೇಕು, ಏನಾರು ಐಡಿಯಾ ಬೇಕು ಅಂದರೆ ನನಗೆ ಕಮೆಂಟ್ಸ್ ಸೆಕ್ಷನಲ್ಲಿ ಐಡಿಯಾ ಅಂತ ಟೈಪ್ ಮಾಡಿ. ನೀವು ಐಡಿಯಾ ಅಂತ ಟೈಪ್ ಮಾಡಿದ್ರೆ ನಾನು ನಿಮಗೆ ಡೆಫಿನೆಟಾಗಿ ಸೀಕ್ರೆಟ್ ಹೇಳ್ತೀನಿ, ಹೆಂಗೆ ನೀವು ಮಾಡ್ಬೋದು ಪ್ಯೂರ್ ಗೋಲ್ಡು 24 ಕ್ಯಾರೆಟ್ದು ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕಲ್ಲು, ಮುತ್ತು ಎಲ್ಲ ಇರೋ ಚಿನ್ನ, ವಾಲೆ, ಚೈನುಗಿಂತ ಬರೀ ಚಿನ್ನದ್ದು ಚೆನ್ನಾಗಿರುತ್ತಾ ಅಥವಾ ಬರೀ ಚಿನ್ನದ್ದು ಚೆನ್ನಾಗಿರುತ್ತೆ, ಇಂಥದ್ದೆಲ್ಲ ಚೆನ್ನಾಗಿಲ್ವಾ ಅಂತ ನಾನು ಇವತ್ತು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಬಲ್ಲ. ನಮಸ್ತೆ.